ರಾಜ್ಯದಲ್ಲಿ ಮಳೆ ಕಥೆ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸೋಣ. ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಈಗಾಗಲೇ ಆರಂಭಗೊಂಡಿದೆ. ಇದರ ಬೆನ್ನಲ್ಲೇ ಒಂದಷ್ಟು ಅವಾಂತರಗಳು ಅಲ್ಲಲ್ಲಿ ಸಹಜವಾಗಿ ಸೃಷ್ಟಿಯಾಗಿದೆ. ಕೆಆರ್ಎಸ್ಗೆ ನೀರು ಹರಿದು ಬಂದಿದೆ. ರೈತರು ಫುಲ್ ಖುಷಿಯಾಗಿದ್ದಾರೆ. ಮನೆ, ಛತ್ರ, ಜಮೀನು, ದೇವಸ್ಥಾನಗಳಿಗೆ ಕೆಲವು ಕಡೆಗಳಲ್ಲಿ ನೀರು ನುಗ್ಗಿರುವಂತಹ ಬೆಳವಣಿಗೆಗಳಾಗಿದೆ. ರಾಜ್ಯದಲ್ಲಿ ಮಳೆ ಅವಾಂತರ ಎಲ್ಲೆಲ್ಲಿ ಆಗಿದೆ, ಏನ್ ಕಥೆ? ಇದರಿಂದಾಗಿ ಜನ ಬೇಸತ್ತಿದಾರ ಅಥವಾ ಸದ್ಯ ಏನಾದ್ರೂ ಪರವಾಗಿಲ್ಲಪ್ಪ ಮಳೆ ಬಂದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರಾ? ನೋಡೋಣ ಬನ್ನಿ ಈ ವರದಿಯಲ್ಲಿ. ರಾಜ್ಯಾದ್ಯಂತ ಮುಂದುವರೆದ ವರುಣಾರ್ಭಟ. ಜಿಲ್ಲೆಯಲ್ಲೂ ಮಳೆರಾಯನ ಅಬ್ಬರ. ಬೇಸಿಗೆ ಮುಗಿತಾ ಬಂತು. ಬೇಸಿಗೆಯಿಂದ ಬಸವಳಿದಿದ್ದ ಕರುನಾಡಿಗೆ ಮಳೆರಾಯ ಕೃಪೆ ತೋರಿಸಿದ್ದಾನೆ. ಮಳೆಗಾಗಿ ಬಾಯ್ ತೆರೆದು ಕಾದು ಕುಳಿತಿದ್ದ ಇಳೆಗೆ ಮಳೆ ಗುಟುಕು ನೀರು ಕೊಟ್ಟಿದೆ. ಹಲವು ದಿನಗಳಿಂದ ವರುಣ ಅಬ್ಬರಿಸ್ತಾ ಇದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಕೋಟೆ ನಾಡಲ್ಲಿ ಮಳೆಯಬ್ಬರ, ಕೆರೆಗಳೆಲ್ಲ ಫುಲ್. ಬರದ ನಾಡು ಅಂತ ಕರೆಸಿಕೊಳ್ಳೋ ಚಿತ್ರದುರ್ಗದಲ್ಲಿ ಕಳೆದೆರಡು ದಿನಗಳಿಂದ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಸೂರ್ಯನ ಹೊಡೆತಕ್ಕೆ ತತ್ತರಿಸಿದ್ದ ಚಿತ್ರದುರ್ಗಕ್ಕೆ ವರುಣ ಕೃಪೆ ತೋರಿಸಿದ್ದಾನೆ. ಬರದ ಬೆಂಗಾಡು ಕೋಟೆನಾಡು ಚಿತ್ರದುರ್ಗದಲ್ಲಿ ಸತತ 2 ದಿನದಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಮೊಳಕಾಲ್ಮೂರು ತಾಲೂಕಿನ ಮೇಗಳ ಕಣಿವೆಯಲ್ಲಿ ನೀರು ಭರ್ತಿಯಾಗಿದೆ. ಬತ್ತಿ ಬರದಾಗಿದ್ದ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದೆ. ಮೇಗಳ ಕಣಿವೆಯಲ್ಲಿ ಆಕರ್ಷಕ ಜಲಪಾತವೇ ಸೃಷ್ಟಿಯಾಗಿದೆ. ಹೊಸದುರ್ಗ ತಾಲೂಕಿನ ಕೆರೆ ಕಟ್ಟೆಗಳು ಕೂಡ ಭರ್ತಿಯಾಗಿದ್ದು ಕೃಷ್ಣಾಪುರ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ. ಕೆಲ್ಲೋಡು ಸೇತುವೆ ಕೂಡ ಭರ್ತಿಯಾಗಿದ್ದು ವೇದಾವತಿ ನದಿ ಮೂಲಕ ವಾಣಿವಿಲಾಸ ಸಾಗರ ಡ್ಯಾಂನತ್ತ ನೀರು ಹರಿತಾ ಇದೆ. ಕೆಲವು ಕಡೆ ತೋಟಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಒಂದು ಕಡೆ ಜಾನುವಾರುಗಳಿಗೆ ಮೇವು, ನೀರಿನ ಕೊರತೆ ನೀಗಿತ್ತು ಅನ್ನೋ ಹರ್ಷ ರೈತರಲ್ಲಿ ಮನೆ ಮಾಡಿದೆ. ಚಿತ್ರದುರ್ಗದಲ್ಲಿ ಈ 4 ದಿನದಿಂದ ನಿರಂತರವಾಗಿ ಮಳೆ ಬಂದಿದ್ದು ಸಣ್ಣ ಪುಟ್ಟ ಕೆರೆಗಳೆಲ್ಲ ತುಂಬಿ ದೊಡ್ಡ ಕೆರೆಗಳು ಒಂದು ಅರ್ಧ ಭಾಗಕ್ಕೆ ನೀರು ಬಂದು ಕೆರೆಗಳೆಲ್ಲ ತುಂಬಿದಾವೆ. ಇದು ಸಂತೋಷ ಪಡ್ತಕ್ಕಂಥ ವಿಚಾರ. ಪಕ್ಷಿ ಪ್ರಾಣಿಗಳಿಗೆ ಸಹ ನೀರಿನ ಅಭಾವ ಇತ್ತು. ಈ ಮಳೆ ಬಂದು ಕೆರೆ ತುಂಬಿರೋದ್ರಿಂದ ಆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಅನುಕೂಲ ಆಗಿದೆ. 2023ರಲ್ಲಿ ತೀವ್ರ ಬರಗಾಲ ಅನುಭವಿಸಿದ್ವಿ. ರೈತ ಸಂಕಷ್ಟಕ್ಕೀಡಾದ್ರು. ನೀರಿಲ್ದೆ ಕೊಳೆ ನೀರಿಲ್ದೇನೆ ಒಳ್ಳೆ ಉತ್ತಮ ಮಳೆ ಆಗುತ್ತೆ ಹೇಳ್ತಾರೆ. ಮುಂಗಾರು ಹಿಂಗಾರು ಮಳೆ ಆಗುತ್ತೆ ಅಂತ ಹೇಳ್ತಾರೆ. ರೈತರಿಗೆ ಖುಷಿ ಯಾವುದಿಲ್ಲ. ರೈತರಿಗೆ ಬೆಳೆ ಲಾಸ ಮುಖ್ಯ, ಒಟ್ಟಿಗೆ ಮಳೆ ಬಂತಪ್ಪ ಖುಷಿ ಆಯ್ತಾರೆ. ಈಗ ಮಳೆ ಬಂದ್ರೆ ರೈತರೆಲ್ಲ ಭೂಮಿ ಆದ ಮಾಡ್ಕೊತಾರೆ ಬಿತ್ತನೆ ಮಾಡಕ್ಕೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರ್ನಹಳ್ಳಿಯಲ್ಲಿ ಗುಡಿಸಲು ಗೋಡೌನ್ಗೆ ಚರಂಡಿ ನೀರು ನುಗ್ಗಿದೆ. ಇತ್ತ ಚಿಕ್ಕಮಗಳೂರು ನಗರದಲ್ಲಿ 2 ಬೈಕಿನ ಮೇಲೆ ಕಾಂಪೌಂಡ್ ಕುಸಿದಿದೆ. ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಎಂಬಲ್ಲಿ ಮನೆ ಮೇಲೆ ಮರ ಬಿದ್ದಿದ್ದು ಮನೆಯಲ್ಲಿದ್ದವರು ಪಾರಾಗಿದ್ರೆ ಗೃಹೋಪಯೋಗಿ ವಸ್ತುಗಳು ನಾಶವಾಗಿದೆ. ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಹೀಗೆ 3 ಹವಾಗುಣ ಹೊಂದಿರುವಂತಹ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 8 ದಿನಗಳಿಂದ ಮಧ್ಯಾಹ್ನದ ನಂತರ ಧಾರಾಕಾರವಾಗಿ ಮಳೆ ಸುರಿತಿರೋದ್ರಿಂದ ಈಗಾಗಲೇ ಜಿಲ್ಲಾದ್ಯಂತ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. 10 ದಿನದ ಮಳೆಗೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಸುಮಾರು 15ಕ್ಕೂ ಹೆಚ್ಚು ಮನೆಗಳ ಮೇಲೆ ಮರ ಬಿದ್ದು ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಜೊತೆಗೆ ಈಗಾಗಲೇ 3 ಜನ ಸಾವು ಕೂಡ ಸಂಭವಿಸಿರುವಂಥದ್ದು. ಆದರೆ ಕಳೆದ ರಾತ್ರಿ ಚಿಕ್ಕಮಗಳೂರು ನಗರದಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕೆಲ ಗ್ರಾಮಗಳ ಅಂದರೆ ಕೆಲವು ಏರಿಯಾಗಳಲ್ಲಿ ಮನೆಯೊಳಗೆ ನೀರು ನುಗ್ಗಿದ್ರೆ ಮತ್ತೆ ಇನ್ನು ಕೆಲವು ಕಡೆ ಕಾಂಪೌಂಡ್ ಕೂಡ ಸಂಪೂರ್ಣವಾಗಿ ಕುಸಿಬಿದ್ದಿರೋದ್ರಿಂದ 5-6 ಬೈಕ್ಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ನಾನೀಗ ಆ ರೀತಿಯಾದ ಒಂದು ಸ್ಥಳದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವಂಥ ಒಂದು ಏರಿಯಾ. ಅಂತಂದರೆ ಈ ಏರಿಯಾದಲ್ಲಿ ಈಗಾಗಲೇ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕಾಂಪೌಂಡ್ ಅಂದರೆ ಸುಮಾರು 20 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಕಾಂಪೌಂಡು ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದ್ರಿಂದ ಕಾಂಪೌಂಡಿನ ಪಕ್ಕದಲ್ಲಿ ನಿಲ್ಲಿಸಿದಂಥ ಸುಮಾರು 5ಕ್ಕೂ ಹೆಚ್ಚು ಬೈಕ್ಗಳು ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಮತ್ತೆ ಗಾಳಿ ಆಗ್ತಾ ಇರೋದ್ರಿಂದ ಈ ಭಾಗದಲ್ಲೂ ಕೂಡ ಈಗಾಗಲೇ 15ಕ್ಕೂ ಹೆಚ್ಚು ಮನೆಗಳ ಮೇಲೆ ಮರ ಬಿದ್ದು ಮನೆ ಗೃಹೋಪಯೋಗಿ ವಸ್ತುಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಕನ್ನಂಬಾಡಿ ಜಲಾಶಯಕ್ಕೆ ಹರಿದು ಬಂದ ನೀರು. ಪೂರ್ವ ಮುಂಗಾರು ಚುರುಕುಗೊಂಡಿದ್ದು ಕೆಆರ್ಎಸ್ಗೆ ಒಳಹರಿವು ಹೆಚ್ಚಾಗಿದೆ. ಕೆಆರ್ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆಯಾಗಿದ್ದು ಕೆಆರ್ಎಸ್ ಡ್ಯಾಂಗೆ 1,000 ಕ್ಯೂಸೆಕ್ಸ್ ಒಳಹರಿವಾಗಿದೆ. 124.80 ಅಡಿಯ ಡ್ಯಾಂನಲ್ಲೀಗ 80 ಅಡಿಯಷ್ಟು ನೀರು ಸಂಗ್ರಹ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ಮಡಿಕೇರಿ ತಾಲೂಕಿನ ಭಾಗಮಂಡಲ ಸುತ್ತಮುತ್ತ ಭಾರಿ ವರ್ಷಧಾರೆಯಾಗ್ತಾ ಇದೆ. ನೀರಿಲ್ಲದೆ ಸೊರಗಿದ್ದ ತ್ರಿವೇಣಿ ಸಂಗಮಕ್ಕೆ ಮತ್ತೆ ಜೀವ ಕಳೆ ಬಂದಿದ್ದು ಕಳೆದ 4-5 ತಿಂಗಳಿಂದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯ ಒಡಲು ಬರಿದಾಗಿತ್ತು. ಇದೀಗ ಮಳೆಯಿಂದಾಗಿ ತ್ರಿವೇಣಿ ಸಂಗಮ ತುಂಬಿ ಹರಿತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಂಡು ಕೇಳಲಾರದಷ್ಟು ಬರದ ಛಾಯೆ ಕೊಡಗಿನಲ್ಲಿ ಆವರಿಸಿತ್ತು. ಎಲ್ಲಿ ನೋಡಿದ್ರೂ ಕೂಡ ನೀರಿಗಾಗಿ ಪ್ರಾಣಿ ಪಕ್ಷಿಗಳ ಇಂದ ಹಿಡಿದು ಜನಸಾಮಾನ್ಯರು ಕೂಡ ನೀರಿಗಾಗಿ ಹಾಹಾಕಾರವನ್ನ ಪಡ್ತಾ ಇದ್ರು, ವ್ಯಥೆಯನ್ನ ಪಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕೊಡಗಿನ ದುಬಾರೆ ಕಾವೇರಿ ನದಿಯ ಒಡಲು ಕೂಡ ಬತ್ತೋಗಿ ಇಲ್ಲಿರ್ತಕ್ಕಂಥ ಸಾಕಾಣೆ ಶಿಬಿರದಲ್ಲಿ ಇರ್ತಕ್ಕಂಥ ಆನೆಗಳು ಕೂಡ ನೀರಿಗಾಗಿ ಸಂಕಷ್ಟವನ್ನು ಎದುರಿಸಿತ್ತು. ಆದರೆ ಕಳೆದ 1 ವಾರದಿಂದ ಕೊಡಗಿನ ಸುತ್ತಮುತ್ತ ಉತ್ತಮ ಮಳೆ ಆಗ್ತಿರೋದ್ರಿಂದ ಕಾವೇರಿಗೆ ಮತ್ತೆ ಮರುಜೀವ ಬಂದಿದೆ ಅಂತಲೇ ಹೇಳ್ಬೋದು. ಸದ್ಯ ಪಬ್ಲಿಕ್ ಟಿವಿ ದುಬಾರೆಯ ಕಾವೇರಿಯ ಮಡಿಲಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ಬೋದು ಕಾವೇರಿ ಯಾವ ಮಟ್ಟಿಗೆ ಹರಿತಿದ್ದಾಳೆ ಅಂದರೆ ಸರಾಗವಾಗಿ ಕಾವೇರಿ ನದಿಯಲ್ಲಿ ನೀರು ಹರಿತಾ ಇದೆ. ನೀರು ಹರಿತಿರೋದ್ರಿಂದ ಸಂಪೂರ್ಣವಾಗಿ
ಕಾವೇರಿಗೆ ಮರುಜೀವ ಬಂದಿರತಕ್ಕಂಥದ್ದು, ತನ್ನ ಹಳೆಯ ಗತ ವೈಭವವನ್ನು ಮತ್ತೆ ಸಾರ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ನೀವು ಆ ಭಾಗದಲ್ಲಿ ನೋಡಿದ್ರೆ ಕಾವೇರಿ ಯಾವ ರೀತಿ ಸಮೃದ್ಧಿಯಾಗಿ ಹರಿತಿದ್ದಾಳೆ ಅಂದರೆ, ನೀರಿಗಾಗಿ ಹಾಹಾಕಾರ ಸಂಕಷ್ಟವನ್ನು ಎದುರಿಸ್ತಿದ್ದ ಕೊಡಗಿನ ಜನರಿಗೆ ಒಂದು ರೀತಿ ಖುಷಿಯಾಗಿರ್ತಕ್ಕಂಥದ್ದು. ಇದೇ ರೀತಿ ಕಾವೇರಿಯ ಒಡಲು ತುಂಬಿ ಮತ್ತೊಂದಷ್ಟು ಖುಷಿಯನ್ನು ಕೊಡ್ತಾಳೆ. ಹೀಗಾಗಿ ಪ್ರವಾಸೋದ್ಯಮ ಕೂಡ ಒಂದಷ್ಟು ಚೇತರಿಕೆಯನ್ನು ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇತ್ತ ದಾವಣಗೆರೆಯಲ್ಲಿ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಇದೀಗ ಮಳೆರಾಯನಿಂದಲೇ ಸಂಕಷ್ಟ ಪಡುವ ಪರಿಸ್ಥಿತಿ ಬಂದಿದೆ. ಕಳೆದ ರಾತ್ರಿ ಸುರಿದ ಮಳೆಯಿಂದ ದಾವಣಗೆರೆಯಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ದಾವಣಗೆರೆಯ ದೊಡ್ಡಬಾತಿ ಗ್ರಾಮದ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಎಕರೆ ಭತ್ತದ ಬೆಳೆ ನಾಶವಾಗಿ ಹೋಗಿದೆ. ಕಳೆದ ರಾತ್ರಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸುರಿದಂತಹ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ನಾವು ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದ ಬಳಿ ಇರುವಂತಹ ಒಂದು ಭತ್ತದ ಗದ್ದೆಯಲ್ಲಿ ಇದು ನೋಡೋದಾಗಿದೆ. ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಪ್ರಮುಖವಾಗಿ ಬರಗಾಲದ ಸಂದರ್ಭದಲ್ಲಿ ರೈತರು ಸಾಕಷ್ಟು ಕಷ್ಟಪಟ್ಟು ಒಂದು ಬೆಳೆಯನ್ನು ಬೆಳೆದಿರ್ತಾರೆ. ಅದರಲ್ಲೂ ಚಾನಲ್ ನೀರು ಇರೋದಿಲ್ಲ, ಕೇವಲ ಬೋರ್ ನೀರಲ್ಲಿ ಬರುವಂತಹ ಬೋರ್ ನೀರಲ್ಲೇ 1ರಿಂದ 2 ಎಕರೆ ಬೆಳೆಯನ್ನು ಇಲ್ಲಿ ಉಮೇಶ್ ಅನ್ನುವ ರೈತ ಬೆಳೆದಿದ್ದಾನೆ. ಆದರೆ ಸಂಪೂರ್ಣವಾಗಿ ಅಂದರೆ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಭತ್ತದ ಬೆಳೆ ಇನ್ನೇನು ಒಂದು 2-3 ದಿನದಲ್ಲಿ ಕಟಾವು ಮಾಡಬೇಕಾಗಿತ್ತು. ಕಟಾವು ಮಾಡಿದಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು ನೋಡಬಹುದಾಗಿದೆ. ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥ ಹಿನ್ನೆಲೆಯಲ್ಲಿ ಇದ್ರ ಮೇಲೆ ಏನಾದರೂ ಮಳೆ ಬಂತು ಅಂತ ಅಂದರೆ ಇದು ಸಿಗೋದೇ ಇಲ್ಲ. ಈಗ ಮಿಷನ್ನಿಂದ ಕೊಯ್ತಿರ್ತಾರೆ, ಆದರೆ ಈಗ ಮಿಷನ್ ಅಲ್ಲಿಗೂ ಕೂಡ ಸಿಗೋದಿಲ್ಲ. ಆ ರೀತಿಯಾಗಿ ಕೆಳಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟ ಕೂಡ ಆಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು. ಅದರ ಜೊತೆಗೆ ಸರ್ಕಾರವು ಕೂಡ ಪರಿಹಾರ ಕೊಡಬೇಕನ್ನುವಂಥದ್ದು ರೈತರ ಆಗ್ರಹ ಆಗಿರುವಂಥದ್ದು. ತುಮಕೂರಿನ ಕೊರಟಗೆರೆ ತಾಲೂಕಿನ ಬೈರಿನಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದ್ದು ಹೆದ್ದಾರಿ ಎತ್ತರ ಹಚ್ಚಿಸಿ ಚರಂಡಿ ಕಾಮಗಾರಿ ಪೂರ್ಣಗೊಳಿಸದೇ ಇದ್ದಿದ್ದರಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಮನೆಯೊಳಗೆ ನುಗ್ಗಿದೆ. ಬಾಗಲಕೋಟೆಯಲ್ಲೂ ಮಳೆ ಎಂಟ್ರಿ ಕೊಟ್ಟಿದ್ದು ರೈತರಿಗೆ ಮೊದಲ ಹರ್ಷವನ್ನ ತಂದಿದೆ. ಮಳೆ ಆಗಮನದಿಂದ ಅನ್ನದಾತರು ಸಂತಸಗೊಂಡಿದ್ದಾರೆ. ಶಿವಮೊಗ್ಗ ನಗರದ ಗುಡ್ಡೆಕಲ್ನಲ್ಲಿ ಮದುವೆ ಛತ್ರಕ್ಕೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಗುಡ್ಡೆಕಲ್ ದೇವಸ್ಥಾನಕ್ಕೆ ಸೇರಿದ ಸಮುದಾಯ ಭವನದಲ್ಲಿ ಮದುವೆ ನಡೀತಾ ಇತ್ತು. ಊಟದ ಹಾಲ್ನಲ್ಲಿ ತಿಂಡಿ ಮಾಡುವ ಟೈಮ್ನಲ್ಲಿ ನೀರು ನುಗ್ಗಿದೆ. ಮಳೆಯ ನೀರಿನ ನಡುವೆಯೂ ಜನ ತಿಂಡಿ ತಿಂದಿದ್ದಾರೆ. ಒಟ್ನಲ್ಲಿ ಸೂರ್ಯಾಘಾತಕ್ಕೆ ಕಂಗಾಲಾಗಿದ್ದ ಕರುನಾಡಿಗೆ ಮಳೆ ಎಂಟ್ರಿ ಕೊಟ್ಟು ಬರದ ಬೇಗೆ ನೀಗಿಸಿದೆ. ಆದರೆ ಅಲ್ಲಲ್ಲಿ ಸಿಡಿಲು ಮಳೆ ಗಾಳಿಯಿಂದ ಅವಾಂತರಗಳು ಸೃಷ್ಟಿಯಾಗಿದ್ದರಿಂದ ಜನ ತತ್ತರಿಸಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.